ಈ ನಿನ್ನ ಮಗನಾದ ಭಾರ್ಗವ ರಾಮನ ಸಾಮೋನದವನ್ನ ತಿಳಿದುಕೊಂಡ ಮಾತೆ ಅಮ್ಮಯ್ಯ ಒಬ್ಬೆ ಕೃತಾಂತ ಮದ ಮೇರಿದ ಕಾತ್ತ ವೀರ ಅರ್ಜುನನು ಈ ಅತ್ತಮ್ಮನ ಪಿತನ ಕತ್ತನ್ನ ಕತ್ತರಿಸಿದ ಮಧೋನ್ ಮತ್ತನ ಮರಣಕ್ಕಾಗಿ ಆಜ್ಞೆಯನ್ನು ಕೊಡ ಮಾತೆ ಅದು ಯಾತಕ್ಕೆ ಅಮ್ಮಯ್ಯ ಯಾತಕ್ಕೆ ಒಪ್ಪುವುದಲ್ಲ ಮಾತೆ ನವಮಾಸ ಗರ್ಭದಲ್ಲಿ ಹೊತ್ತು ಎತ್ತು ತುಡಿಸಿ ಬೆಳೆಸಿ ಅದಮರಾದ ಕಾಂತ್ಯ ವೀರನ ಕೈಯಲ್ಲಿ ಒಪ್ಪಿಸಲು ಸಾಧ್ಯವಿಲ್ಲ ರಾಮ ಕೊಡಲಾಗಣ ನಿನ್ನ ಎತ್ತ ತಾಯಿ ಅಹೋ ಜನನೇ ಅಹೋ ಎನ್ನ ಪಡೆದ ತಾಯಿ ಈ ನಿನ್ನ ಪುತ್ರನ ಬಹುಬಲದ ಮೇಲೆ ನಿನ್ನೆಗೆ ಹನುಮಾನವೇ ಕೇಳು ಎನ್ನ ಪ್ರತಾಪವನ್ನು ಮಾತೆ 33 ಕೋಟಿ ರಾಕ್ಷಸರ ಕಾರ್ತವೀರನ ಪಕ್ಷ ವಹಿಸಿ ಎನ್ನಡನ ಕಾಳಗಕ್ಕೆ ಬಂದರೆ ಒಡವನಾದ ಸಂಭಾವನನ್ನು ನಾನು ನಿನ್ನ ತಂದೆಯನ್ನ ಕೊಂಡವನ ಶಿರವನ್ನು ಹರಗಡೆದ ಅವನ ದೇಹವನ್ನು ಅತ್ತಗಳಿಗೆ ಹಾಕಿ ಅಪ್ಪ ದೂಟವನ್ನು ಮಾಡಿಸಿದರೆ ಎಂತ ಹೆಂಬೇಳೆ ಪುತ್ರನಿಂದ ಪಡೆದನಿಂದ ಹಾಗ ಎನ್ನ ಧಿಕ್ಕಾರ ಮಾಡ ಮಾತೆ ಧರ್ಮ ಬದಲತೆ ನಿನ್ನ ಚಿಕ್ಕವನು ಕಂದ ಚಿಕ್ಕವನಾದರೆ ಚಿಕ್ಕವನು ಪೌರಸಿ ಹೇಳುವಂತೆ ನಾನು ಕೇಳ ಮಾತೆ ರಾಮ ಅಮ್ಮಯ್ಯ ಆ ಅದಮರಾದ ಕಾಂತ್ಯವೀರನು ಸಾಮಾನ್ಯದವನೆಂದು ತಿಳಿದುಕೊಳ್ಳುತ್ತೇನೆ ನಾನೇನು ಸಾಮಾನ್ಯದವನ ಮಾತೆ ದೇವದಾನವರಿಗಿಂತ ಸೊಕ್ಕಿನಿಂದ ಮಿಕ್ಕಿ ಮೀರಿದವನು ಆ ಅದಮನಾದ ಕಾಂತ್ಯವೀರನು ಹರ್ಷಟ್ಟರ್ಗங்களை ದೂರ ಮಾಡಿದವನು ಈ ನಿನ್ನ ಮಗನಾದ ಭಾರ್ಗವ ರಾಮನ ಮಾತೆ ದತ್ತಾತ್ರೇಯರ ಬರಪ್ರಸಾದದಿಂದ ಜನಿಸಿದಂತವನು ಆ ಅದಮನಾದ ಕಾಂತ್ಯವೀರನು ಶಮದಗ್ಗಿನ ಮುನಿಯ ತಪಾಸದಿಂದ ಉದ್ಭವಿಸಿದನು ಈ ನಿನ್ನ ಮಗನಾದ ಭಾರ್ಗವ ರಾಮನ ಮಾತೆ ಸಾಹಸ ಬಾವುಳ್ಳವನು ಆ ಅದಮನಾದ ಕಾಂತ್ಯವೀರನು ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿರುವುದು ಈ ನಿನ್ನ ಮಗನಾದ ಭಾರ್ಗವ ರಾಮನ ಮಾತೆ ಜನನೇ 10 ತಲೆಯ ರಾವಣನೇ ಅವನನ್ನು ಸಂಹರಿಸಬೇಕೆಂದು ಹೋದಾಗ ಏನಾಯ್ತು ಗೊತ್ತೇ ಅದು ಏನಾಯ್ತಮ್ಮಯ್ಯ ಅವನ ಮಾತಿಗೆ ಒಳಪಟ್ಟು ಸುಮ್ಮನಿರುವಾಗ ಚಿಕ್ಕ ಕಂದನಾದ ನಿನ್ನಿಂದಾಗುವುದೇ ರಾಮ ರಾಮ ಆಹೋ ಜನನೇ ಒಂದು ಮಾತನ್ನು ಹೇಳಿದನು ಚಿತ್ತವಿಟ್ಟು ಕೇಳು ಆಹೋ ಜನನೇ ರಾಮ ಆ ದಶಕಂಠನ ರಾಮನ ಸುದ್ದಿ ಎನ್ನ ಮುಂದೆ ತಿದ್ದು ಹೇಳಬೇಡ ಅಮ್ಮಯ್ಯ ರಾಮ ಲಿಂಗವನ್ನ ಕಿತ್ತಿ
ಬುದ್ಧಿಯನ್ನ ಮುಂದೆ ಹೇಳಬೇಡ ಅಮ್ಮಯ್ಯ. ರಾಮ, ಜನನೇ ಒಂದು ಹಿತ ನುಡಿಯನ್ನು ಹೇಳಿದೆನು, ಚೆನ್ನಾಗಿ ಕೇಳು ಮಗನೇ. ಹಾಗೆ ಏನು ಚೆನ್ನಾಗಿ ಹೇಳು ಮಾತೆ. ನಿನ್ನ ತಂದೆ ಅಗ್ನಿ, ಜಮದಗ್ನಿ, ಹ, ನನ್ನನ್ನು ಆಶ್ರಮವನ್ನು ಸೇರಿಸಿಕೊಳ್ಳಬೇಕಾದರೆ ನನ್ನಲ್ಲೊಂದು ಪಂಥವನ್ನು ಕೊಟ್ಟರು. ಹ, ರೇಣುಕಾ, ನಿನ್ನ ಪತಿವ್ರತ ಧರ್ಮವನ್ನು ಮೆಚ್ಚಿಕೊಳ್ಳಬೇಕಾದರೆ ನದಿಗೆ ಹೋಗಿ ಮರಳಿನ ಕೊಡದಿಂದ ಜಲವನ್ನು ತೆಗೆದುಕೊಂಡು ಬಂದಾಗ ಮಾತ್ರ ನಿನ್ನ ಪತಿವ್ರತ ಧರ್ಮವನ್ನು ಮೆಚ್ಚಿಕೊಳ್ಳುತ್ತೇನೆ ರೇಣುಕಾ ಎಂದು ಹೇಳಿದರು. ನಿನ್ನ ತಂದೆ ಅಗ್ನಿ, ಜಮದಗ್ನಿ. ದಾರಿಯಲ್ಲಿ ಹೋಗುವಾಗ ಏನಾಯ್ತು ಗೊತ್ತಾ ರಾಮ? ಅದು ಏನಾಗಿರುವುದು ಮಾತೆ. ನಾಗಸರ್ಪವು ಬಂದಿತು, ಮನುಷ್ಯನ ರೂಪದಲ್ಲೆದ್ದು ಎರಡು ಮಾತನಾಡಿತು. ಅಮ್ಮ, ನಿನ್ನನ್ನು ಕಚ್ಚಿದ ಕಾರಣ ನಾನೀಗ ಅಪಕಸ್ತನಾಗಿರುವೆ. ಸಿಂಪೆಯಾಗಿ ನೆಲೆಸಲು ಅನುಮತಿ ಕೊಡು ತಾಯಿ ಎಂದು ಕೇಳಿಕೊಂಡಿತು ಆ ನಾಗಸರ್ಪವು. ನದಿಗೆ ಹೊರಟೆನು, ಮರಳಿನ ಕೊಡದಿಂದ ಜಲವನ್ನು ತೆಗೆದುಕೊಂಡು ಬಂದೆನು. ನೀನೇ ನನಗೆ ತಕ್ಕ ಸತಿ ರೇಣುಕಾ ಎಂದು ನಿನ್ನ ತಂದೆ ಅಗ್ನಿ, ಜಮದಗ್ನಿ ನನ್ನನ್ನು ಆಶ್ರಮವನ್ನು ಸೇರಿಸಿಕೊಂಡರು. ಇಂಥವರ ಗರ್ಭದಲ್ಲಿ ಜನಿಸಿದ ನನ್ನನ್ನು ಆ ಅಧಮನಾದ ಕಾಂತೆ ವೀರನ ಕೈಯಲ್ಲಿ ಒಪ್ಪಿಸಲು ಸಾಧ್ಯವಿಲ್ಲ ರಾಮ. ಕೊಡಲಾರನಿಂದ ಎದ್ದ ತಾಯಿ ನನಗೆ ಕೊನೆಯದಾಗಿದೆ. ಓ ಎನ್ನ ಪಡೆದು ಜನನಿಯಾದ ರೇಣುಕಾದೇವಿ ಏನು ಮಾತನ್ನ ಹಾಡಿದಿ. ಇದ್ದ ಮಾತನ್ನೇ ಆಡುತ್ತಿರುವಿ ಮಗನೇ. ಮತ್ತ ನಾಡ ಕಾರ್ತ ವೀರ ಅರ್ಜುನನು ದೇವದಾನವರಿಗೆ ಮೀರಿದವನೆಂದು ಹೇಳಿದೆಯಲ್ಲ. ಆದರೆ ಈ ನಿನ್ನ ಅವನ ಪರಾಕ್ರಮಿಸುವುದಲ್ಲ ಮಾತೆ. ಜನನೇ ಅವನು ರಾಕ್ಷಸನು ಬಂದ ಮಾತೆ. ಅದು ಹೇಗೆಂದರೆ ನನ್ನ ಸರಿ ಸಮಾನ ಯಾರಿಲ್ಲ ಒಂದು ಕಾರ್ತ ವೀರ ಅರ್ಜುನನು ಅಹಂಕಾರದಿಂದ ಇರುವನು. ಜನನೇ ಸೌದಯ ಕಾಷ್ಟ ಬೆಟ್ಟದಷ್ಟೇ ಇದ್ದರೆ ಒಂದ ಕಿಡಿ ಅಗ್ನಿಗೆ ಸುಟ್ಟ ಭಸ್ಮವ ಆಗದೆ ಇರುವುದು. ಅಜ್ಞಾನಿಯಾದ ನೀನು ಯೋಚಿಸಿದೇನೇನು ಬಿಡಪ್ಪಯ್ಯ. ರಾಮ, ಜನನೇ ಆ ಕಾಂತೆ ವೀರರನ್ನು ಸಂಹರಿಸಬೇಕಾದರೆ, ಸಂಹರಿಸಿ ಬರಬೇಕಾದರೆ ಒಂದು ಮಾರ್ಗವನ್ನು ಹೇಳಿದೆನು, ಚಿತ್ತವಿಟ್ಟು ಕೇಳು. ಚೆನ್ನಾಗಿ ಹೇಳು ಮಾತೆ.
ಸಾಧ್ಯ ವೀರರನ್ನು ಜಯಿಸಿ ಬರಬೇಕಾದರೆ ಜಯಿಸಿ ಬರಬೇಕಾದರೆ ಮಾತೆ ಬ್ರಹ್ಮಶಕ್ತಿ ಯೋಗದಿಂದ ಘೋರ ತಪಸ್ಸಿನಿಂದ ಅರನಿಂದ ಪರಶುವನ್ನು ಪಡೆದುಕೊಂಡು ಭಾರ್ಗವ ರಾಮನಾದ ನೀನು ಪರಶುರಾಮನೆಂದು ಖ್ಯಾತಿ ಪಡೆದಾಗ ಮಾತ್ರ ಆ ಸಾಧ್ಯ ವೀರನನ್ನು ಸಂಹರಿಸಲು ಸಾಧ್ಯ. ಅಮ್ಮಯ್ಯ, ಯುದ್ಧದಲ್ಲಿ ಪಣತುಟ್ಟು ಹೊರಟ ನೀನು ಗೆದ್ದು ಬರಬೇಕು. ಒಂದು ಇದಕ್ಕೆ ಉತ್ತರ ಹೇಳಿ ರಾಮ. ಆಗ ಕೊಡುವಳರಿಂದ ಎದ್ದ ತಾಯಿನಿಗೆ ಆನಂದದಿಂದಲೇ ಹಾಹೋ ಜನನಿ ಎಷ್ಟು ಹೇಳಿದರೆ ಬಿಡಲಲ್ಲ ನಿನ್ನ ಮನವಿ ಹೇಳ್ತೀನಿ. ಸಾಗರದ ನಡು ನೀರಿನಲ್ಲಿ ಹುಡುಗಿದರೇನು ಇರುಪಾಕ್ಷನ ಸ್ಥಳದಲ್ಲಿ ಹಡಗಿದರೇನು ಚತುರ್ಮುಖ ಬ್ರಹ್ಮನ ಬರದಕ್ಕೆ ನಿಗದಕ್ಕೆ ಬೇರೆಂದು ನಿಗದವಂತೆ ರಾಮ ಕೆರಳಿಸಿದರು ಈ ಭಾರ್ಗವ ರೋಷ ಯೇಷವನ್ನು ಬ್ರಹ್ಮಾಂಡವ ಮರೆತು ಭೂಗರ್ಭವ ಬಿದ್ದು ಶತಕೋಟಿ ಸುಗಣಗಳು ಎನ್ನ ಶ್ರೇಷ್ಠ ಅರ್ಪಡಿಸಿದರು. ಮಾತೆ ಅನಯ ಅವುಗಳನ್ನು ಗಕ್ಕನ ಗಿಕ್ಕಡಗೈದು ಬಿಡುವ ಇಂಥ ಭುಜೋಬಲ ಪಟಾಟೋಬರಿಗೆ ತಕ್ಕತ್ತಲ್ಲಂದು ಹೇಳಿದೆಯಾ? ರಾಮ ಹಳಕು ಹನುಮಾನವನ್ನು ತೊರೆದು ಹರನನ್ನು ಒಲಿಸಿ ಗೋರ ತಪ್ಪುವ ಕೈಯನ್ನು ಹೋಗವ ಈ ನಿನ್ನ ತನೆಯನಿಗೆ ಹಸಬಡಿಸಿ ಭೋಗವತಿಯ ಪುತ್ರಿ ನಮಗೆ ಕೊಟ್ಟ ವಚನಾದ ಧರಾತಳದಲ್ಲಿ ನಿನ್ನ ಕೀರ್ತಿಯು ಏಕೆ ಬೆಳಗಬೇಕೆಂದರೆ ಹೇಗೆ ಬೆಳೆಯಬೇಕು ಮಾತೆ? ನಿನ್ನ ಇಷ್ಟದಂತೆ ಹಾಗಲ್ಲ ಅಮ್ಮಯ್ಯ. ಒಳಗುಂದೆ ತಿಮ್ಮಮ್ಮನವರು ಈ ಅರ್ಧತೋಲೆ ಬಂಗಾರದ ಉಂಗುರವನ್ನು ಪರಶುರಾಮ ಪಾತ್ರ ಮಾಡಿರ್ತಕ್ಕಂಥ ಬಾಲಕನಿಗೆ ಪ್ರೇಮಪೂರ್ವಕವಾಗಿ ಅರ್ಪಿಸಿರುತ್ತಾರೆ. ದೊಡ್ಡರಾಮಣ್ಣನವರು ಇದೇ ಊರಿನ ದೊಡ್ಡರಾಮಣ್ಣನವರು ಈ ಅರ್ಧತೋಲೆ ಬೆಳ್ಳಿ ಕಡಗವನ್ನು ಪರಶುರಾಮನ ಪಾತ್ರ ಮಾಡಿರ್ತಕ್ಕಂಥವರಿಗೆ ಪ್ರೇಮಪೂರ್ವಕವಾಗಿ ಅರ್ಪಿಸಿರುತ್ತಾರೆ.
ಪರಶುರಾಮನ ಪಾತ್ರ ಮಾಡಿದಂತ ಬಾಲಕನಿಗೆ ಬಹುಮಾನವಾಗಿ ಆರಿಸಿರ್ತಾರೆ. ರಾಮ, ಅಮ್ಮಯ್ಯ, ನೀ ಹೋಗುವ ಕಾರ್ಯ ಜಯವಾಗಲಿ ಎಂದು ಜಯಗಾವತಿಯನ್ನು ಬಿಡು. ಈ ನಿನ್ನ ಎತ್ತ ತಾಯಿಯ ಆಶೀರ್ವಾದದೊಂದಿಗೆ ನಿನ್ನ ತಂದೆ ಅಗ್ನಿ ಆಶೀರ್ವಾದವನ್ನು ಪಡೆದುಕೊಂಡು ನೀ ಹೋಗುವ ಕಾರ್ಯವು ಜಯವಾಗಲಿ ಪುತ್ರ ಕೋಮಲದಾತ್ರ. ನಿನ್ನ ಇಷ್ಟದಂತೆ ಆಗಲ್ಲ ಅಮ್ಮಯ್ಯ. ನಮೋ ನಮೋ ಜನಕ ಜಗತಿ ಖ್ಯಾತಿ ಖ್ಯಾತಿ ಕನಕ ಸಕಲ ಸೌಭಾಗ್ಯ ಮಸ್ತು ಪುತ್ರ ಸದಮಲ ಗಾತ್ರ. ಆಹೋ ಪಿತನೇ ಸುತನೇ ಕಾರತ್ತಲ್ಲವಾದ ಬೆಲ್ಲ ಪಡೆದ ತನರುತ್ತಾರಿಯಾಗಿ ರೋಗ ಬಟ್ಟದಿಂದ ತಮ್ಮ ಅಭಿಮುಖವಾಗಿ ನಿಂತ ಕಂದನನ ಬೆನ್ನ ಬಣ್ಣದ ಆರಿಸಬಹುದು ಭಾರ್ಗವ ಜನಕ. ಕುಮಾರ ಹೇಳುವಲ್ಲಿ ಕೇಳು, ಅದು ಏನು ಚೆನ್ನಾಗಿ ಹೇಳು ಅಪ್ಪಯ್ಯ. ಮಾಂಗಲ್ಯ ಕಾರ್ಯವನ್ನು ಸಾಧಿಸದೆ ಕರದಲ್ಲಿ ಬಿಲ್ಲು ಬಾಣಗಳನ್ನು ಹಿಡಿದು ಪಿತನ ಆಜ್ಞೆಯನ್ನು ಪಡೆಯದೆ ಕಕ್ಕನೆ ಉಕ್ಕುವ ರೋಷದಿಂದ ಹೋಗುವುದಲ್ಲಿಗೆ ಸುತನೇ ಅತಿ ಬಲವನಿತನೇ. ಹೋ ಜನಕ ಪಾಲಯ ತೋಳು ರೌದ್ರ ಕುತನ ಹಾಗೆ ಮೊನ್ನಕ್ಕೆ ಬರವನಂತ ಬಂದರೋಳು ಲಂಡನಾದ ಛತ್ರಿ ಹಾದಮ ಕಾರ್ತವೀರ ಹಚ್ಚನಿಗೆ ಈ ತಮ್ಮನ ಪದನ ಕತ್ತನ್ನ ಕತ್ತರಿಸಿದ ಮಧುವನ ಮರ್ತನ ಮರಣಕ್ಕಾಗಿ ಆಜ್ಞೆಯನ್ನು ಕೊಡುವಂತ ಮಗಪಟ ಕಲಿತಿಲಕನಾದ ರಾಮ ಮೆಚ್ಚಿದನು ನಿನ್ನ ಪರಾಕ್ರಮ. ಅಂತ ದುಷ್ಟರ ಸಂಹಾರಕ್ಕೆ ಭಗವಂತನಾದ ಮಹಾವಿಷ್ಣುವಿಂದ ಮಾತ್ರ ಸಾಧ್ಯ ಆಗುವುದು. ನಮ್ಮಂತವರಿಗೆ ತಕ್ಕದ್ದಲ್ಲ ಮಗನೇ ಭಾರ್ಗವರಾಮನೇ. ಹೋ
ಪಿತನೇ ಸುತನೇ ಆ ಭಗವಂತನ ದುಷ್ಟರ ಸಂಹಾರಕ್ಕೆ ಹುಟ್ಟುಬಯಸುನೆಂದು ಹೇಳಿದೆಯಲ್ಲ, ಆದರೆ ಈ ನಿನ್ನ ಮಾತೆಯನ್ನು ಅಹೋ ಜನಕ ಬಾಲಕ ಆತನ ಅವತಾರ ಆಗುವುದರೊಳಗೆ ಬಹು ಜನರ ಕತ್ತರಿಸಿ ಭೂತಾಯಿ ಮರಗಳು ತಕ್ಷಣವೇ ಸಿದ್ಧನಾಗಿ ಹೋಗುವ ಎನ್ನಿಗೆ ಆಜ್ಞೆಯನ್ನು ಕೊಡಬೇಕಾಗುತ್ತದೆ. ಜನಕ ಮಗನ್ಮತ್ತನಾದ ಕಾರ್ತ್ಯವಿರಾರ್ಜುನನ್ನು ಸಂಹರಿಸಿ ಬರಬೇಕೆಂದು ನಿನ್ನ ಮನದಲ್ಲಿ ನಿರ್ಧಾರವನ್ನು ಮಾಡಿಕೊಂಡಿರುವೆಯಾ? ಹೌದು ಅಪ್ಪಯ್ಯ. ಭಾರ್ಗವ ಜನಕ ಕೈಲಾಸ ವಾಸನಾದ ಶಿವನು ನಿನಗೆ ವರ ಕರುಣಿಸಲೆಂದು ಆಶೀರ್ವಾದವನ್ನು ಮಾಡುವೆನು ಭಾರ್ಗವರಾಮ. ಕ್ಷತ್ರಿಯ ತೋರಿಸು ನಿನ್ನಯ ಪರಾಕ್ರಮ. ಬಳಿರಯ್ಯಲ ಈ ಸಾರತೆ ರುದ್ರ ಭಯಂಕರ ಭಕ್ತರ ಮೂರ್ತಿ ಪರಶುರಾಮನ ಆಗುವುದಕ್ಕೆ ಕೈಲಾಸ ಪರ್ವತಕ್ಕೆ ಸೂಟದಿಂದ ರಥವನ್ನು ಬಿಡುವಂತನಾಗ ಸಾರತೆ ಅದಿರಲಿ, ಮುಂದಕ್ಕೆ ಸ್ವಲ್ಪ ಮುಖಬತ್ತಿ ನೋಡು. ಹುಲಿ, ಕರಡಿ, ಸಿಂಹ, ಶಾರ್ದೂಲ, ಸಿಂಹಗಳು ಎಂಡಾಗಿ ಬರುವುದೆಲ್ಲದರಿಗೆ ನೋಡಿದೆಯ ಸರದೆ ಎಲ್ಲ ಕರದಲ್ಲಿ ಮರೆಯುವ ಬಾಣದಿಂದ ವ್ಯಕ್ತಿನಿಗೆ ಗುರಿಬಿಟ್ಟು ಬಿಡೋಣ.
जगते कबीराने वो राजाने कबीरा धनंजराने पासुराने जगते कबीराने वो राजाने ವೀರನೇ ಮುನಿವರ ನೀನು ನನ್ನ ಆಶ್ರಮಕ್ಕೆ ಆಗಮಿಸಿದ್ದ ಕಾರಣವೇನು? ನಮ್ಮಿಂದ ಯಾವ ಸಹಾಯವನ್ನು ಬಯಸಿ ಬಂದೆ? ಸಂದೇಶವಿಲ್ಲದೆ ಎನ್ನ ಮುಂದೆ ತಿಳಿಸಿರಿ. ಮಾರ್ಗ ಆಯಾಸದಿಂದ ದನಗಳು ಬ್ಯಾಸತ್ತು ಬಂದಂತಿದೆ. ಇದು ನನ್ನ ಆಶ್ರಮದಲ್ಲಿ ಕಾಮಧೇನುವಿದೆ. ತಮಗೆ ಬೇಕಾದ ಮುಷ್ಟಾನವನ್ನು ಸ್ವೀಕರಿಸಿ ಆನಂದ ಪಡೆಯಿರಿ. ಕರಿಶೂರ ಕ್ಷತ್ರಿಯ ವೀರ. ಕ್ಷತ್ರಿಯ ವೀರ ಬೇಡಿ ತನ್ನ ಕೊಡುವ ಕಾಮಧೇನುವು ನಿನ್ನಂತ ಜೋಗಿಯ ಆಶ್ರಮದಲ್ಲಿ ಇರಲು ಯೋಗ್ಯವಲ್ಲ. ಅದು ಯೋಗ್ಯವಲ್ಲ. ಏಕೆಂದರೆ ದೇವಲೋಕಕ್ಕಿಂತಲೂ ಮಿಗಿಲಾದ ನಮ್ಮ ಮಹಾವಿಷ್ಣು ನಗರದಲ್ಲಿರಲು ಯೋಗ್ಯವೋ? ಅದು ಸಾಧ್ಯವಿಲ್ಲ. ಆದ ಕಾರಣ ಕಾಮಧೇನುವನ್ನು ಹಿಡಿದು ಒಯ್ಯುವನಿಗೆ ಮುನಿಪ ಇಷ್ಟ ನಡೆದಲಿಗೆ ಸಮೂಹಕ್ಕೆ ಸಕಲ ಐಶ್ವರ್ಯವಾಗಿ ಪರಿಶೋಧಿಸುವ ಕಾಮಧೇನುವು ಭೋಗ ವಸ್ತುವಲ್ಲ. ನಿನ್ನಂತ ವ್ಯಕ್ತಿ ಮಂದಿರದಲ್ಲಿರಲು ಎಂದಿಗೂ ಸಾಧ್ಯವಿಲ್ಲ. ನಿನ್ನ ಒಂದು ಮುತ್ತುವರ ಮಾಡಿ ಈ ಕಾಮಧೇನುವನ ಸುದ್ದಿಯನ್ನು ಬಿಟ್ಟು ತರಳುತನ ಸಿರಿಧಾಮವಾದ ಈ ನನ್ನ ಆಶ್ರಮದಿಂದ ಹೊರಟು ಹೋಗು ಭ್ರಷ್ಟ, ಪರಮ ಪಾಪಿಷ್ಟ. ಸಹಜವಾಗಿ ಮಾತನಾಡುವಲೇ ಭ್ರಷ್ಟ.
ಎಲೆ ಗುಟ್ಟು ಸನ್ಯಾಸ ಮತವೇರಿ ಯಾತಕ್ಕೆ ಮಾತನಾಡಿ ಕಾಮಧೇನುವನ್ನು ಹಿಡಿದು ಬಂದ ಸ್ವರ್ಗಾಧಿಪತಿಯಾದ ದೇವೇಂದ್ರನ ಬಳಿಯಲ್ಲಿರುವ ಕಾಮಧೇನುವು ನಮ್ಮ ಯೋಗ ತಪೋ ಶಕ್ತಿಗೆ ಮೆಚ್ಚಿ ನಮ್ಮ ಸೇವಿಗಾಗಿ ಬಂದಿದೆ. ಅದನ್ನು ಹಿಡಿದವರಿಗೆ ಬಂದ ಅಮೃತ ಪ್ರಸಾದ ಕೊಡುವ ಕಾಮಧೇನುವನ್ನ ಬಿಡುವಯ್ಯುವನೆಂದು ಹೇಳುವಿಯ ಇನ್ನೊಂದು ಸರಿ ಎಚ್ಚರ ತಪ್ಪಿ ಮಾತನಾಡಬೇಡ. ಕೋಪದಲ್ಲಿ ಅಗ್ನಿಯಂತೆ ಪ್ರಜ್ವಲಿಸುವ ಕ್ರೋಧಾತ್ಮೆಯಲ್ಲಿ ಹೃದಯದಲ್ಲಡಗಿಸಿಕೊಂಡಿರುವ ಅಗ್ನಿ ಜಮದಗ್ನಿ ಎಂಬುದು ನಿನಗೆ ಗೊತ್ತಿಲ್ಲವೇ? ಎನ್ನ ಮಂತ್ರ ಜಲವನ್ನು ಕಾಮಧೇನುವ ಮೇಲೆ ಚಿಂಪಡಿಸುವೆ. ನೀನು ಅಂತ ಬಲವಂತನಾಗಿದ್ದರೆ ಕಟುಕಲಿ ಪರಾಕ್ರಮೆ ನೀನಾಗಿದ್ದರೆ ಬಂದು ಕಾಮಧೇನುವನ್ನು ಮುಟ್ಟಲು ಪ್ರಶ್ನ ಆಗುವುದು ನೋಡು ನಿನ್ನ ಪ್ರಾಣ ನಷ್ಟ. ಜನ ಅಡವಿಯಲ್ಲಿ ವಾಸ ಮಾಡುವ ಸಾಧು ಮನುಜ ನಿನಗೆ ಗೊತ್ತಿಲ್ಲ ಎನ್ನ ಪರಾಕ್ರಮದ ತೇಜ, ನಿನಗೆ ಗೊತ್ತಿಲ್ಲ ಎನ್ನ ಮಂತ್ರ ಜಲದ ತೇಜ. ಇದೇ ಕೊಟ್ಟು ಸಮಸ್ಯೆ ಹೇ ಭ್ರಷ್ಟ. ದೇವಲೋಕದಲ್ಲಿ ಇರುವ ಸರ್ವಶ್ರೇಷ್ಠ ಸಂಪತ್ತು ನಮ್ಮ ಮಹೇಶ್ವರ ನಗರಕ್ಕೆ ತರಬೇಕಂತ ಕೇಳಿದರೆ ನಮ್ಮ ಪುತ್ರನಾದ ನಿಮಗಿಲ್ಲ ನಮ್ಮ ಪ್ರಧಾನ ಅದಕ್ಕೆ ನಾವೇನು ಮಾಡೋದು ಹೇ ಭ್ರಷ್ಟ? ಬಡಜಾಗಿಯಾದ ನಿನ್ನಂತ ರಾಜನು ಕಾಮಧೇನುವನ್ನು ಕೇಳಿದರೆ ಸಹಜವಾಗಿ ಮಾಡುವನು. ಸಾಧು ಹೇ ಭ್ರಷ್ಟ, ನಿನ್ನ ತಪಸ್ಸು ಎಂಬ ತೋರಿಸಿ ನನ್ನ ಎದುರಿಸುವಿಯಾ? ಸಹಜವಾಗಿ ಮೂರ್ಖರೇ, ಎನ್ನಮ್ಮ ಸಕಲ ಸೈನ್ಯದಿಂದ ಸಂಯುಕ್ತನಾಗಿ ಬಂದು ನಿನ್ನ ಒಂದು ಕಾಮಧೇನುವನ್ನು ಹಿಡಿದೊಯ್ಯದಿದ್ದರೆ ಪಾಪುರ್ಯ ಮಂಡಲಾಧಿಪರ ಗಂಡ ತಂಡ ನಮ್ಮ ಹೆಸರು ಸಾರ್ಥಕವಿಲ್ಲ. ಮುನಿಬ ಕೊತ್ತಂಟೆ ಭಾಸ್ಕರ್ ರೆಡ್ಡಿ ಸಣ್ಣ ಪಂಪರೆಡ್ಡಿ ಅವರ ಕಾರ್ತಿರಾಜ ಪಾತ್ರ ಮಾಡಿರ್ತಕ್ಕಂಥ ಬಾಲಕನಿಗೆ 250 ರೂಪಾಯಿ ಪ್ರೇಮ ಕೊಟ್ಟಿರ್ತಾರೆ. ಅದೇ ರೀತಿ ಗುಡಿಸೆ ಈರಪ್ಪ 500 ರೂಪಾಯಿ ಸಂಘದ ಪರವಾಗಿ ಕೊಟ್ಟಿರುತ್ತಾರೆ. ಪರಶುರಾಮ ಬರಬರಗೆಲ್ಲ ಈ ಸಾರತೆ ಎಲ್ಲ ಸಾರತೆ ಸೋಮಯ್ಯಗಕ್ಕಾಯಿ ಸಕಲ ಋಷಿವರಿಯರ ಕೂಡು ತ್ರಿಮೂರ್ತಿಗಳಲ್ಲಿ ಶ್ರೇಷ್ಠರಾದ ಎಂಬ ಪರಿಚಯವನ್ನು ಮಾಡಬೇಕೆಂದು ಮೃಗವನ್ನು ಮಿನಿಸುವನ ಕಂಡ ತಪಾಸಣೆ ತಾಣ ಮೇನಕ ಸಾರತೆ ಅತ್ತ ನೋಡಿ ಸರ್ಪಗಳಿಗೆ ಗರುಡ ಪಕ್ಷಗಳು ತಮ್ಮ ರೆಕ್ಕೆಗಳಿಂದ ಸೂರ್ಯನ ಪ್ರಕಾಶವೇ ಬೀಳದಂತ ಕಾಪಾಡುವುದನ್ನು ನೋಡ್ತೀಯ ಜನ ಸಾರತೆ ಈ ಸಭಾ ಇದೇ ನೋಡು ಶೀಲ ಸಮುದ್ರವು. ಈ ಸಮುದ್ರದ ನೀರಿನಲ್ಲಿ ಹೆಬ್ಬೆರಳೆ ಮುಳುಗಿಸಿ ನೋಡಿದರೆ ಶಿಲೆ ಆಗುವುದಂತೆ. ಜನ ಸಾರತೆ ಅತ್ತ ನೋಡು ಹಾಸ ಬೆಟ್ಟವನ್ನು ಧಾರಾದರ ಕೈಲಾಸಕ್ಕೆ ಬಂದರೆಂದು ಶಿವನ ಈ ಬೆಟ್ಟವನ್ನು ಹಟ್ಟಗಟ್ಟಿರುವನು. ಸಾರಥಿ ಇದರ ಪರಿಣಾಮ ಏನೆಂದರೆ ಈ ಬೆಟ್ಟವನ್ನು ಮನದರ ನೋಡಿದ ಕ್ಷಣಕ್ಕೆ ನಕ್ಕ ಇಲ್ಲಿಂದ ಸಾಧ್ಯವಾಗದೆ ಸಾರಥಿ ಅತ್ತ ನೋಡು ರಾವಣನ ತನ್ನ 20 ತೋಳುಗಳಿಂದ ಎತ್ತಿ ಶಿವನ ಒತ್ತಡಕ್ಕೆ ಮನದು ಹಾಡಿದ ತಾನು ಹೀಗೆ ಕೈಲಾಸ ಪರ್ವತವ ನೋಡು. ಸಾರಥಿ ಅತ್ತ ಬದೆಯಲ್ಲಿ ಕಾಣುವ ಸುಖ ದುರ್ವಾಸ ಅಂಗಿರಸ ಬೃಹಸ್ಪತಿ ಮುನಿಗಳು ತಪಮಗೈವರು ಭೃಂಗಗಳಿಂದ ಹಿಲ್ಲಾಸವಾದ ಈ ಪರ್ವತದಲ್ಲಿ ಹರನನ ಮಚ್ಚಿಸಿ
ಅವನ ಕರವಾಳದ ತ್ರಿಶೂಲವನ್ನು ಪರಶುವಾಗಿ ಪಡೆದು ಈ ಭಾರತವರಾಮನ ಪರಶುರಾಮನ ಹಾಕೋದಕ್ಕೆ ದೃಷ್ಟನಾದ ಕಾತ ವೀರಾರ್ಜುನನ ಸಂಹಾರಕ್ಕೆ ಇಲ್ಲೇ ಮುಂದೆ ತಪಂಗ ಇವರು ನೋಡಲೇ ಸಾರದು. ಗಂಟು ಲಕ್ಷ್ಮಯ್ಯನವರು ಸಂಘದ ಪರವಾಗಿ 500 ರೂಪಾಯಿ ಕೊಟ್ಟಿರ್ತಾರೆ. ಶಿವ ಎಂದು ಧ್ವನಿ ಕೇಳಿ ಬರುತ್ತಿರುವುದಲ್ಲ. ಇಲ್ಲಿ ಕುಳಿತು ತಪಸ್ಸು ಮಾಡುವ ಈ ಮುನಿಕುಮಾರನು ಧಾರಾಗಿರಬಹುದು. ಧಾರಾಗಿರೆ ಆಗಲೇ ಹತ್ತಿರಕ್ಕೆ ಹೋಗುವೆ, ನಾ ಬಂದ ಸಂಗತಿಯನ್ನು ತಿಳಿಸುವ. ಕೈಲಾಸ ಪರ್ವತದ ಸಾನ್ನಿಧ್ಯದಲ್ಲಿ ಇವರು ನಾರೇಳು ಧ್ವನಿಯಾಗುವುದು. ಈ ಸರಿಯಾದ ಹಾರಾಗಿರ್ಬೋದು. ಅಜನನ ಪತ್ನಿಯೋ ಇಲ್ಲವೇ ಸುಜನರ ಪರಿಯೋ ಸಾಕ್ಷಾತ್ ಪಾಲಾಕ್ಷನ ಸತಿಯೋ ನನಗೋಸ್ಕರ ಇರ್ಪಾಕ್ಷನ ಸತಿಯಾದ ಪಾರ್ವತಿಯೋ ಎನ್ನ ಮೇಲೆ ಕರಣ ತೋರಿ ಬಂದಿದ್ದರೆ ಬಂದಿರ್ಬೋದು. ಆಗ ಬಳಿಕ ಮಾತನಾಡಿಸಿ ನೋಡುವೇನು. ಹಾ ಹೇ ಸ್ತ್ರೀಯಳೇ, ನೀನದಾರು ಇಲ್ಲಿ ಸಂಚರಿಸುವ ಕಾರಣವೇನು? ನಿನ್ನ ಮನದೊಡೆ ತುರ್ತಗಡಿದೆ ಬೇಳಮ್ಮ ಶ್ರೀಪಣಿದೆ. ಅಹೋ ಮುನಿವೀರನೇ, ಹಾಯೇ ಸ್ತ್ರೀಯಳೇ, ನಾಮದಾರೆಂದರೆ ನೀನದಾರು ಸ್ತ್ರೀಯಳೇ? ಸುರಲೋಕಕ್ಕೆ ಅಧಿಪತಿಯಾದ ಇಂದ್ರನ ರಾಣಿ. ನನ್ನ ಹೆಸರು ಮೇನಕ ಎಂದು ಕರೆಯುವರು. ಓಹೋ, ಇರಬಹುದು ಇರಬಹುದು. ಈ ಕೈಲಾಸ ಪರ್ವತದಲ್ಲಿ ಸಂಚರಿಸುವಾಗ ನಿನ್ನನ್ನು ಕಂಡೆನು, ನಿನ್ನ ಬಳಿಗೆ ಓಡೋಡಿ ಬಂದೆನು. ನೀನು ದಾರು ಇಲ್ಲಿ ಕುಳಿತು ತಪಸ್ಸು ಮಾಡಲು ಕಾರಣವೇನು? ತಿಳಿಸು ಮುನಿವೀರ, ತಿಳಿಸು ನಿನ್ನ ವಿಚಾರ. ಅಯ್ಯೇ ಛಡದ ಮುಖಿ ಸಿರಿಕಲದ ಕಮಲಮುಖಿ ಹಣದಾರಂದರೆ ನೀನು ದಾರು ಈಳ ಮಂಡಲ ತೋಳು ಕೋಟೆ ಸೂರ್ಯ ರಶ್ಮಯ ಪ್ರಕಾಶ ಪ್ರಜ್ವಲನಾದ ಚಮದಗ್ನಿ ಮುನಿಯ ಸಂಭೂತ ಪರಮ ಪ್ರಕಟ ಪೊಳರ ರಾಮನಮ್ಮ ಶಕ್ತಿ ಪ್ರದಾತ. ಓಹೋ, ಸ್ತ್ರೀಯಳೇ, ಜಿಂಡ ರಾಜರೋಳು ನಾನು ಗಂಡಗಲೆಂದು ಮಂಡಿಯನ್ನು ಹತ್ಯೆ ಹಂಡಿಲಿರುವ ದೃಢನಾದ ಕ್ಷತ್ರಿಯ ಪುಣ್ಯ ಕಾರ್ತ ವೀರಾರ್ಜುನನು ಸಂಬರಕ್ಕೆ ತಪೋಮಗೈಲು ಹೋಗಿರುವನು. ಲೇ ಸ್ತ್ರೀಯಳೇ, ಅರನನ್ನು ಮಚ್ಚಿಸಿ ಪಡೆಯುವ ಕಾರ್ಯದಲ್ಲಿ ನೀನು ಬಂದು ಬೇಡವ ನಿನ್ನ ಪಾರಿದಾವದು, ನಿನ್ನ ಕಾರ್ಯದವದು. ಈಗ ನಿನ್ನ ಚಿತ್ತಕ್ಕೆ ಹಚ್ಚಿಕೊಳ್ಳದೆ ಇಲ್ಲಿಂದ ಮರ್ಯಾದೆಯನ್ನು ಹೊರಟುವರೆಗೂ ಮುದುಪಾಡಿ ಭಾರ್ಗವ, ನಾನು ಇಲ್ಲಿಗೆ ಏತಕ್ಕಾಗಿ ಬಂದನೆಂದು ಕೇಳುವಿಯಾ? ಹೌದು ಸ್ತ್ರೀಯಳೇ. ನಾನು ಹೇಳಿದ್ದನ್ನು ನಡೆಸಿಕೊಡುವೆಯಾ? ವರ್ಷ ಕಡದಾದ್ರೆ ಕೊಡುವ ಸ್ತ್ರೀಯಳೇ. ಹಾಗಾದ್ರೆ ಹೇಳಿ. ಸುಂದರ ಮೂರ್ತಿಗೆ ಮೈ ಮರೆತೆನು
ಓಹೋ ಸುಂದರನೇ, ರಸಿಕತನ ಪುರುಷರಾದರೆ ಸ್ತ್ರೀಯರಿಗೆ ಹೊಡಂಬಡುವನು, ರಸಿಕತನ ಇಲ್ಲದ ಪುರುಷನಾದರೆ ಸ್ತ್ರೀಯರಿಗೆ ಹೊಡಂಬಡಲಾರನು. ಎನ್ನಂತ ಸುಂದರಿಯನ್ನು ನೋಡಿ ನೀನು ಸುಮ್ಮನಿರಬೇಡ ಧೀರ, ತಣಿಸು ಎನ್ನ ಮನವೆಲ್ಲ. ಸುಂದರ, ಮೇಟ ಪುರುಷನ ಹಾಗಿದ್ದರೆ ಒಡಂಬಡಿವನು, ಕನಿಷ್ಠ ಪುರುಷನ ಹಾಗಿದ್ದರೆ ಒಡಂಬಡಿವನಾರನೆಂದು ಹಾಡು ಹರಟುಗಳಿಂದ ಕೀಳ ಮಾತುಗಳನ್ನು ಬಳಸುವುದಕ್ಕೆ ಪ್ರಾರಂಭಿಸಿದೆಯಾ? ಶ್ರೇಷ್ಠವಾದ ಬ್ರಾಹ್ಮಣನ ಕುಲೋತ್ಪನ್ನನಾಗಿ ಪಟ್ಟದರಿಸುವರಿಯ ಉತ್ಕೃಷ್ಟವಾದ ನಿನ್ನ ಬೂಟಾಟಿಕೆಯನ್ನು ಹೆಣ್ಣು ಮುಂದೆ ತೋರಿದರೆ ನಾನೇನು ಇಲ್ಲದಂತೆ ಹೇಗೆ? ಭಾರ್ಗವ, ನಿನ್ನ ಮಾಯಾ ಜಾಲಕ್ಕೆ ಮರಳಾಗುವ ಮಂಕಮತಗಳಿಂದ ನಿನ್ನ ಮಾತ್ರವನ್ನು ಕಳೆದುಕೋ ಹೋಗು. ನಾಚಿಕೆ ಇಲ್ಲದವಳೇ ನೋಡು, ಎಷ್ಟು ಮಾತ್ರಕ್ಕೆ ಸಾಧ್ಯವಿಲ್ಲ ನಿನಗೆ. ಚಲುವ ನಿನ್ನ
ಓಹೋ ಸುಂದರ, ಆಯ ಮೇನಕ, ಮಲ್ಲಿಗೆ ಸೇವಂತಿಗೆ ಇರುವಂತಿಗೆ ನಿನಗಾಗಿ ತಂದಿರುವೆನು. ಭಾರ್ಗವನೇ, ಮೇನಕ, ಎನ್ನ ಮಾತು ಕೇಳು ಬೇಗನೆ. ಅದು ಎಷ್ಟು ಮಾತ್ರಕ್ಕೆ ಸಾಧ್ಯವಿಲ್ಲ ಮೇನಕ. ನನ್ನ ರೂಪ ಲಾವಣ್ಯಕ್ಕೆ ಮನಸೋತು ನಿನ್ನ ಮೇಲೆ ಬಂದಿರುವೆನು. ಆದ್ದರಿಂದ ಎನ್ನ ಮನದ ಇಷ್ಟಾರ್ಥವನ್ನು ಪೂರೈಸು. ರಾಮ, ತಣಿದು ನೋಡು ಎನ್ನ ಮನ. ಇದೇ ಎಣ್ಣೆ ಸುಂದರ, ಅಂತರವಿಲ್ಲದಿರುವ ಕಡೆಯಲ್ಲಿ ಲಕ್ಷ್ಯವನ್ನು ಒರೆಸಿ ಕಳೆಗಳನ್ನು ತೋರಿಸಿ ಪೂರಿ ತಪ್ಪದ ನನ್ನನ್ನು ನೋಡಿ ದೇಶವನ್ನು ಮಾಡಿಸಿ. ಭಾರ್ಗವನೇ, ಸ್ವಚ್ಛವಾದ ಬೆಳದಿಂಗಳ ಕಾಂತಿಯ ಮೆಚ್ಚಿಸಿ ನಿನ್ನ ಸಂದರದ ಬಳಿಗೆ ಮೂರ್ಖನಂದ ತಿಳಿದಿರಿಯ ಶ್ರೀಯಳೇ. ಭಾರ್ಗವ ರಾಮ, ನಿನ್ನ ಕುತಾಂತರಕ್ಕೆ ಮನಗಡುವುದಲ್ಲ ಮಂಕ ಶ್ರೀಯಳೇ. ಭಾರ್ಗವ ನೋಡಿ ಇಲ್ಲಿ ನೋಡೋದಲ್ಲ ಶ್ರೀಯಳೇ. ಮಾತನಾಡಿ ಶ್ರೀಯಳೇ, ನೋಡಬಾರ್ದು ಶ್ರೀಯಳೇ. ನಾನು ತಪಸ್ಸು ಮಾಡಬೇಕು ಶ್ರೀಯಳೇ. ನೋಡು ತುಗಿ ಜೋಗುಳ ಹಾಡಿ ಮಲಗಿಸಿ ನಿನ್ನ ಆನಂದ ಸುಖವನ್ನೇ ಕೊಡುವೆನ, ಆನಂದ ಸುಖವನ್ನೇ ಕೊಡುವೆನ. ರುಚಿಕುಮುನಿ ಪುತ್ರ, ನಿನ್ನ ಮಾಚೇ ವಿಚಿತ್ರ. ಆ ಕಲಾಭಿಮಾನಿಗೆ ನನ್ನ ಹೃತ್ಪೂರ್ವಕವಾದ ವಂದನೆಗಳು. ಸುಂದರ, ರುಚಿಕುಮನಿ ಪುತ್ರ, ನಿನ್ನ ಮಾತೆ ವಿಚಿತ್ರ. ಚಿತ್ತವೆಂಬ ಆಕಾಶದಲ್ಲಿ, ಹೃದಯವೆಂಬ ತೊಟ್ಟಿಲಲ್ಲಿ, ತದ್ಭಾ ಎಂಬ ಹಾಸಿಗೆ ಮೇಲೆ ಮಲಗಿಸಿ ನಿನಗೆ ನಾದವೆಂಬ ಜೋಗುಳವನ್ನ ಹಾಡುವೆನು. ರಾಮ, ತಣಿಸಿ ನೋಡು ನನ್ನ ಮನ. ಚಂಬಾರಿಯ ಸಿದ್ದೆ ನೀನಂತ ಹಾಗರಿಗಿದ್ದೆ ರಾಮ, ಇದೇ ಮೇನಕ, ಹಾಗೆಲ್ಲ ಅನ್ನಬಾರದು. ನಿನ್ನಲ್ಲಿ ಹಡಕವಾಗಿರುವ ಗ್ರಾಮ ಕೋದ್ರಗಳನ್ನು ಕತ್ತರಿಸಿ ನಿನ್ನ ಅಹಂಕಾರವನ್ನು ಸುಡಿಸಿ ನೀನು ಎನ್ನ ಮೇಲೆ ಹಾಕಿದ ಸಂಕೋಲಿಯನ್ನು ಕತ್ತರಿಸಿ ಭ್ರಾಂತಿಯ ಮೊಗಲಾಡಿಸಿದರೆ ನಿನ್ನಗೆ ಮದ ತುಂಬಿದ ಹಂಗಜನ ತಾಪವ ತೆಕ್ಕಲಾರದ ಎಂಬಂತೆ ಕಾಣುತ್ತದೆ ನಾರಿ. ಭಾರ್ಗವ, ಮೇನಕ, ನೋಡು
ಎಂಬ ಕುಲಕ್ಕೆ ಮದನಾರಿ ಬಡಿವಾರದ ಬದಾರಿ ನಿನ್ನ ಗಾಂಡಗ ಮಾತಿಗೆ ನಾವೆಲ್ಲ ಒಡಂಬಡುವುದಿಲ್ಲ. ನಿನ್ನ ಕಂಠವನ್ನು ಕಡಿದು ರೂಪಾನಿಗೆ ಹಾಕಿವೆ. ನಾನು ನಿನ್ನ ಮಕ್ಕಳನ್ನು ಎಲ್ಲಿ ನೋಡ್ರಿ? ಪರ್ವತ ನೋಡಿದ್ರೆ ನಾರದ